ಈಗ ಬ್ಯಾಂಕ್ ನಿಫ್ಟಿ ಮಂಡೇ ಯಾವ ತರ ಪರ್ಫಾರ್ಮ್ ಮಾಡ್ಬೋದು ಅನ್ನೋದನ್ನ ನೋಡುವ. ಓಕೆ, ಫಸ್ಟ್ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗುವ, ಆಮೇಲೆ 75 ಮಿನಿಟ್ಸ್ ಬರುವ. ಓಕೆ, ಈಗ ಫೋರ್ತ್ ಟು ಫಿಫ್ತ್ ನೋಡುವ. ಈಗ ಲಾಸ್ಟ್ ಲೆಗ್. ಸೊ ಈಗ ನೋಡಿ, ವೇವ್ 5 ಎಕ್ಸಾಕ್ಟ್ಲಿ 161% ಟಚ್ ಆಗಿದೆ. ಸೊ ಇಲ್ಲಿ ನಮ್ದು ಈ 3-4 ವೇವ್ 5 ಮುಗಿದಿದೆ. ಓಕೆ, ಇದು 1 2 3 4 ಏನಿದೆ ಅಲ್ವಾ, ಇದ್ರದ್ದು 5 ಮುಗಿದಿದೆ. ಆಯ್ತಾ, ಆಮೇಲೆ ಈ 4 to 5 ಏನು 1 2 3 4 5 ಅಲ್ವಾ, ಇದು 5. ಸೊ ಇದು 5 ಮುಗಿದಿದೆ. ಸೊ ಆಲ್ 5 ವೇವ್ಸ್ ನಮ್ದು ಇಲ್ಲಿಗ ಕಂಪ್ಲೀಟ್. ಓಕೆ, ಸೊ ಇಂಟರ್ಮೀಡಿಯೇಟ್ದು ಮುಗಿದಿದೆ, ಪ್ರೈಮರಿದು ಮುಗಿದಿದೆ, ಮೈನರ್ದು ಮುಗಿದಿದೆ, ಎಲ್ಲ ತರದ್ದು ಮುಗಿದೋಗಿದೆ ಈಗ ವೇವ್ 5. ಓಕೆ, ಸೊ ಈಗ ಆ ವೇವ್ 5 ಮುಗಿದ ತಕ್ಷಣ ನಮಗೆ ಇಲ್ಲಿ ಕರೆಕ್ಷನ್ ಸ್ಟಾರ್ಟ್ ಆಗಿದೆ ಈಗ. ಓಕೆ, ಸೊ ನಾನು ಇದನ್ನ ಇಲ್ಲಿಗೆ ನೋಡಿ, ನಾನು ಏನಿದೆ ಈ 2ಗೆ ಮತ್ತೆ ಈ 2ದು ಯಾವಾಗ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗತ್ತಲ್ವಾ, ಆ ಟ್ರೆಂಡ್ ಲೈನ್ ಬ್ರೇಕ್ ಮುಗಿದ ತಕ್ಷಣನೇ ಇಂಪಲ್ಸ್ ಅಲ್ಲಿ ಮೂವ್ ಆಗುತ್ತೆ ಅಂತ ಹೇಳಿದ್ದೆ ನಿಮಗೆ. ಸೊ ಈಗ ಸಾರಿ, ಕರೆಕ್ಷನ್ ಅಲ್ಲಿ ಎಂಟರ್ ಆಗತ್ತೆ ಅಂತ ಹೇಳಿದ್ದೆ. ನೋಡಿ, ಇದು ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿದೆ, ಈಗ ಇದು ಕರೆಕ್ಷನ್ ಅಲ್ಲಿ ಎಂಟ್ರಿ ಆಗಿದೆ ಈಗ. ಓಕೆ, ಸೊ ನಾವೀಗ ಓನ್ಲಿ ಲಾಸ್ಟ್ ಲೆಗ್ ಅಷ್ಟೇ ಮಾತಾಡೋಣ ಈಗ. ಓಕೆ, ಈ 4 ಇಂದ 5 ಅಷ್ಟೇ, ಇಲ್ಲ ಈ 4 ಇಂದ 5 ವರೆಗೆ ನೋಡುವ ಅಷ್ಟೇ. ಸೊ ಈಗ ಒಂದು ವೇಳೆ ಇಲ್ಲಿಗೆ ನಮ್ದು ವೇವ್ 5 ಮುಗಿದಿದ್ರೆ, ಕರೆಕ್ಷನ್ ಅಲ್ಲಿ ಎಂಟ್ರಿ ಆಗಿದ್ರೆ, ಸೊ ನಮ್ಗೆ ಈ ರೇಷಿಯೋ 38 ಮತ್ತೆ 50% ಇಂಪಾರ್ಟೆಂಟ್. ಓಕೆ, ಇದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನಾನು ಹೇಳ್ತಾ ಇರೋದು. ಓಕೆ, ಆಮೇಲೆ ಇದನ್ನ ನೀವು 0 ಕೆ ಇದನ್ನ ಈ ತರ ಇದು ಮಾಡಿದ್ರೆ, ಸೊ ನಿಮಗೆ ಸಿ ವೇವ್ ಮಿನಿಮಮ್ ಜರ್ನಿ 61, ಆಮೇಲೆ 100, ಆಮೇಲೆ 161% ವರೆಗೂ ಬರುತ್ತೆ. ಸೊ ನೋಡಿ, 100ಗೆ ಮತ್ತೆ 38ಗೆ ಆಲ್ಮೋಸ್ಟ್ ಆಲ್ ಕ್ಲಬ್ ಆಗ್ತಾ ಇದೆ. ಓಕೆ, ಸೊ ಈ ಟಾರ್ಗೆಟ್ ನ ನೀವು ಇಮ್ಮಿಡಿಯೇಟ್ ಆಗಿ ಮುಂದೆ ಬರೋ ದಿವಸದಲ್ಲಿ ಈ ಟಾರ್ಗೆಟ್ ಅಂತೂ ನೀವು ನೋಡ್ತೀರಾ ಅಂತ. ಓಕೆ, ಸೊ ನೆಕ್ಸ್ಟ್ 81 ಮತ್ತೆ 261 ಹೆಚ್ಚು ಕಡಿಮೆ ಕ್ಲಬ್ ಆಗ್ತಾ ಇದೆ. ಸೊ ಇದು ಚಾನ್ಸಸ್ ಆಗಬಹುದು. ಓಕೆ, ಸೊ ನಾನು ಓನ್ಲಿ ಲಾಸ್ಟ್ ಲೆಗ್ ಅಷ್ಟೇ ಇದು ಮಾಡಿದ್ದೀನಿ. ಓಕೆ, ಸೊ ಇದು ನಮಗೆ ಈಗ ಇದು 0, ಇದು ಎ, ಇದು ಬಿ, ಆಮೇಲೆ ಇದು ಸಿ ರನ್ ಆಗ್ತಾ ಇದೆ. ಓಕೆ, ಸೊ ನಾನೀಗ ಇದಕ್ಕೆ ಹಾಕಿದ್ರೆ ಈ ರೇಷಿಯೋ ಬರ್ತಾ ಇದೆ. ನಾನು ಇನ್ನೂ ಒಂದಿದ್ರಲ್ಲಿ ಸಿ ದಲ್ಲಿನೇ ಮತ್ತೆ 5 ಮೂವ್ ಆಗುತ್ತಲ್ಲ, ಸೊ ನಾನು ಇದಕ್ಕೆ ಮತ್ತೊಂದು ಇಲ್ಲಿ ಹಾಕ್ತೇನೆ. ಇದನ್ನ 1 2 3 ಇದನ್ನ ಕಲರ್ ಚೇಂಜ್ ಮಾಡ್ತೇನೆ. ಓಕೆ, ಸೊ ನೋಡಿ, ಈ ರೇಷಿಯೋ ನೋಡ್ತಾ ಹೋದ್ರೆ ಈಗ ಆಲ್ರೆಡಿ ನಿಮಗೆ ಇದು 161 ಮ್ಯಾಕ್ಸಿಮಮ್ ಏನು ಬರೋದಿದೆಯಲ್ಲ, ಅದು ಆಲ್ರೆಡಿ ಮುಗಿದೋಗಿದೆ. ವೇವ್ ಆ ಟಾರ್ಗೆಟ್ ಮುಗಿದಿದೆ ಈಗ ಈ ಶಾರ್ಟರ್ ಟೈಮ್. ಇಲ್ಲಿದು ಇದು ಇಷ್ಟೇ ನಾನು ಹೇಳ್ತಿರೋದು. ಓಕೆ, ಸೊ ಇದು ಲಾರ್ಜರ್ ಆದ್ರೆ ನಿಮಗೆ ಇನ್ನು 61 ಪೆಂಡಿಂಗ್ ಇದೆ. ಓಕೆ, ಸೊ ನೋಡಿ, ಇದು ನೋಡಿ, ಸಿ ಎಷ್ಟು ಕ್ಲಸ್ಟರ್ಸ್ ಫಾರ್ಮ್ ಆಗ್ತಾ ಇದೆ ಇಲ್ಲಿ.
ಸೊ ನನ್ನ ಅನಿಸಿದ ಪ್ರಕಾರ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡೂ ಈಗ ಡೌನ್ ಸೈಡ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ, ಕರೆಕ್ಷನ್ ಅಲ್ಲಿ ಎಂಟರ್ ಆಗಿದಾವೆ. ಈಗ ನೆಕ್ಸ್ಟ್ ಇನ್ನು ಯಾವ ತರ ಬಿಹೇವ್ ಆಗುತ್ತೆ ಅಂತ ನೋಡ್ಬೋದು. ಬಟ್ ಇಲ್ಲಿಗೆ ಮಾತ್ರ ನೀವು ಇದನ್ನ ಮಾತ್ರ ಇಲ್ಲಿವರೆಗಂತೂ ತಗೊಂಡೋಗಿ, ಇಲ್ಲಿವರೆಗಂತೂ ಬರಲೇಬೇಕು 38. ಓಕೆ, ಸೊ ಇದು ನಾನು ಇನ್ ಜನರಲ್ ಆಗಿ ಹೇಳ್ತಾ ಇರೋದು ಈಗ. ಓಕೆ, ಈಗ ನೀವು 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನಾನು ಇನ್ಸೈಡ್ ಇರೋ ಎಲ್ಲಾನು ಡಿಲೀಟ್ ಮಾಡ್ತೀನಿ, ಯಾಕೆಂದ್ರೆ ಅದು ಕನ್ಫ್ಯೂಸ್ ಕ್ರಿಯೇಟ್ ಮಾಡುತ್ತೆ. ಓಕೆ, ನೋಡಿ ಎಕ್ಸಾಕ್ಟ್ಲಿ 161 ಬಂದಿದೆ ವೇವ್ 5. ಆಯ್ತಾ, ಸೊ ಈಗ ನಿಮಗೆ ಡೌನ್ ಸೈಡ್ ಆದ್ರೂ 1 2 3 4 5. ಓಕೆ ಆಯ್ತಾ, ಸೊ ಬ್ಲ್ಯಾಕ್ 3 ಇದೆ, ಬ್ಲ್ಯಾಕ್ 3. ಓಕೆ, ಇಲ್ಲಿದೆಯಲ್ಲ. ಹಾ, ಓಕೆ, ಇಲ್ಲಿ ಈಗ ನೋಡಿ 1 2 3. ಓಕೆ, ಸೊ ಈಗ ಈ ವೇವ್ 3 ನಮಗೆ ಮಿನಿಮಮ್ 161% ಹೋಗ್ಬೇಕಾ? ಓಕೆ, ಸೊ ಇದು ನಿಮಗೆ ಎಕ್ಸ್ಟೆನ್ಷನ್ ಅಲ್ಲಿ ಇರುತ್ತೆ ಈಗ. ಓಕೆ, ಸೊ ನನ್ನ ಅನಿಸಿದ ಪ್ರಕಾರ ಇದು ನಿಮಗೆ ಮ್ಯಾಕ್ಸಿಮಮ್ ಈ ಲೆಂತ್ದು 38% ವರೆಗೂ ಬರ್ಬೋದು. ಎಕ್ಸ್ಟೆನ್ಷನ್ ಅಂದ್ರೆ ಇಷ್ಟು. ಸೊ 57,188 ಇಲ್ಲಿವರೆಗೂ ಇದು ಬಂದು ನಿಮಗೆ ಇಲ್ಲಿಗೆ ವೇವ್ ಟು ಇದನ್ನ ನೀವು ಮತ್ತೆ ಈಗ ಹೇಗೆ ಹೋಗುತ್ತೆ ಮೂವ್ಮೆಂಟ್ ಅಂತಂದ್ರೆ ಇದು 0, ಇದು 1 ಮುಗಿದೀಗ ನಿಮಗೆ 2 ಇಲ್ಲಿವರೆಗೂ ಬರುತ್ತೆ, ಮತ್ತೆ 3 4 5. ಸೊ ಇದು ಇಲ್ಲಿ ಸಮ್ವೇರ್ ಇಲ್ಲಿ ಬಂದು 161% ಆಗುತ್ತಲ್ವ ಇಲ್ಲಿ. ಸೊ ಇಲ್ಲಿ ನಿಮಗೆ ವೇವ್ 5 ಮುಗಿಯುತ್ತೆ ಈಗ 161 ಹಿಂಗದ್ರೆ. ಇದು ಈ ತರ ಆಗುತ್ತೆ ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಇದು ಎಕ್ಸ್ಟೆನ್ಷನ್ ಅಲ್ಲಿ ಇದ್ರೆ, ಓಕೆ, ವೇವ್ 3 ಎಕ್ಸ್ಟೆನ್ಷನ್ ಅಲ್ಲಿ ಹೋದ್ರೆ ಮ್ಯಾಕ್ಸಿಮಮ್ 38% ವರೆಗೂ ಇದು ವೇವ್ ಬರುತ್ತೆ. ಅಂದ್ರೆ ಸೊ ನೀವು ಇನ್ನೂ 57,188 ಅಂದ್ರೆ ಈಗಿರೋ ಮಾರ್ಕೆಟ್, ಇವತ್ತು ಕ್ಲೋಸ್ ಆಗಿರೋ ಮಾರ್ಕೆಟ್ 58,851 ಇದೆ. ಸೊ 57 ಇನ್ನು 1,700 ಇನ್ನು 1,700 ಪಾಯಿಂಟ್ ವರೆಗೂ ಬಿಡೋ ಚಾನ್ಸಸ್ ಬ್ಯಾಂಕ್ ನಿಫ್ಟಿ ಇದೆ. ಓಕೆ, ಸೊ ಅಲ್ಲಿವರೆಗೂ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಯಾವ ಟೈಮಿಗೆ ಅಂತ ಈಗ ಹೇಳಲಿಕ್ಕೆ ಆಗೋದಿಲ್ಲ, ಯಾವ ಟೈಮ್ ವರೆಗೂ 38% ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾವ್ದಾದ್ರೂ ಒಂದು ನ್ಯೂಸ್ ಬಂದೇ ಬರುತ್ತೆ ಫಾಲೋ ಆಗ್ಬೇಕಾದ್ರೆ. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಯಾರಾದ್ರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದ್ರೆ ನಾನ್ ಸಬ್ಸ್ಕ್ರೈಬರ್ಸೇ ತುಂಬಾ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬರ್ಗಿಂತನೂ. ಓಕೆ, ತುಂಬಾ ವ್ಯಾಲ್ಯೂಯೇಬಲ್ ಇನ್ಫಾರ್ಮೇಶನ್ ನಾನು ಶೇರ್ ಮಾಡ್ತಾ ಇರೋದು ಎಲ್ಲರ ಜೊತೆಗೆ. ಓಕೆ, ಆಮೇಲೆ ಇದನ್ನೇ ನೀವು ಬೇರೆ ಕಡೆ ಕಲಿಬೇಕು ಅಂತಂದ್ರೆ ಮಿನಿಮಮ್ 30,000 rupees ಕೊಡ್ಬೇಕು ನೀವೆಲ್ಲೂ. ಓಕೆ, ಅದನ್ನ ನಾನು ಫ್ರೀ ಆಫ್ ಕಾಸ್ಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನಾಲೆಜ್ ಶೇರಿಂಗ್ ಯಾವತ್ತೂ ತುಂಬಾ ಪ್ಲೇಜರ್ ಕೊಡುತ್ತೆ, ಖುಷಿ ಕೊಡುತ್ತೆ. ನಾಲೆಜ್ ನಿಮ್ಗೆ ಗೊತ್ತಿರೋದನ್ನ ನೀವು ಬೇರೆಯವರಿಗೆ ಶೇರ್ ಮಾಡಿದ್ರೆ ಅದು ನಿಮ್ಗೆ ಒಂಥರ ಖುಷಿ ಕೊಡುತ್ತೆ. ಓಕೆ, ಸೊ ನೀವು ಕಲಿಲಿಕ್ಕೂ ಅಷ್ಟೇ ಇಂಟ್ರೆಸ್ಟ್ ಇಂದ ಕಲ್ತ್ರೆ ನಾನು ಈಗ ಮಾಡ್ತಾ ಇರೋದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಓಕೆ, ಸೊ ಎಲ್ಲರೂ ಇಂಟ್ರೆಸ್ಟ್ ಇರೋರು ತುಂಬಾ
ಏನಂತಾರ ತುಂಬ ಕಾನ್ಸಂಟ್ರೇಟ್ ಮಾಡಿ ಕಲಿಬೇಕಾಗತ್ತೆ ಇದನ್ನ. ಯಾಕೆಂದ್ರೆ ಇಲ್ಲೇಟ್ ವೇವ್ ಓನ್ಲಿ ಪ್ರಾಕ್ಟೀಸ್ ಮೇಲೆನೆ ಪರ್ಫೆಕ್ಷನ್ ಆಗೋದು. ಓಕೆ, ಸೊ ಇವತ್ತು ಮತ್ತೆ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಂಬರ್ 19 ಪಾರ್ಟ್ ಆಫ್ ಕೋರ್ಸ್ ವರ್ಕ್ ಅದು. ಇದರಲ್ಲಿ ನಿಮಗೆ ಇಂಪಲ್ಸ್ ವೇವ್ದು ಟೈಪ್ಸ್ ಬಗ್ಗೆ ಹೇಳಿದ್ದೀನಿ. ಓಕೆ, ಟ್ರೆಂಡಿಂಗ್ ಇಂಪಲ್ಸು ಮತ್ತೆ ಟರ್ಮಿನಲ್ ಇಂಪಲ್ಸ್ ಅಂತ ಎರಡು ಬರುತ್ತೆ. ಸೊ ಇವತ್ತು ಟರ್ಮಿನಲ್ ಇಂಪಲ್ಸ್ ಬಗ್ಗೆ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಸೊ ಶಾರ್ಪ್ 6 o'clock ಅದು ಪಬ್ಲಿಷ್ ಆಗುತ್ತೆ. ಸೊ ವೀಕೆಂಡಲ್ಲಿ ನೋಡ್ಕೊಳ್ಳಿ. ಸೊ ವೀಕೆಂಡು ನಿಮ್ಮ ಟೈಮ್ ಸಿಕ್ಕಾಗೆಲ್ಲ ಕೋರ್ಸ್ ವರ್ಕಲ್ಲಿರೋ ವಿಡಿಯೋಸ್ನ ನೀವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಸೊ ಅಲ್ಲಿವರೆಗೂ ಇಷ್ಟೇ. ಚೆನ್ನಾಗಿ ರಿಲೇಟಿವ್ನ ಪ್ರಾಕ್ಟೀಸ್ ಮಾಡಿ. ನಿಮಗೆ ಯಾವುದಾದ್ರೂ ಸ್ಟಾಕ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಏನಾದರೂ ಇಂಪ್ರೂವೈಸೇಷನ್ಗೆ ಏನಾದರೂ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಸಜೆಷನ್ ಕೊಡಿ ನನಗೆ. ಸೊ ನಾನು ಟ್ರೈ ಮಾಡ್ತೀನಿ ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ. ಓಕೆ, ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಹ್ಯಾಪಿ ವೀಕೆಂಡ್. ಥ್ಯಾಂಕ್ ಯು.